Hello everyone, myself Rashmitas. I am studying in the first BSc Horns Horticulture Mudigere. For me, it is the first time I am taking part in the Youth Fest. Youth Fest is one of the most exciting part of the student life, where studies get a break and the creativity, talent, and fun that comes in the front stage. Youth Fest is not for me. It's not just a cultural program. For me, it's an experience. Through drama, dance, skit, mime, I have learned the many values and the talent that's inside me. So I thank the coaches and my college for giving me this opportunity to take part in the youth fest. मेरा नाम ऐश्वर्या भूरे है। मैं कॉलेज ऑफ हॉर्टिकल्चर मुडिगेरे में एमएससी कर रही हूँ। ये मेरा फर्स्ट टाइम है जहाँ पर मैं यूथ फेस्ट में पार्टिसिपेट कर रही हूँ और मैं पार्टिसिपेट ड्रामा में कर रही हूँ। हम एक ऐसे जनरेशन में रह रहे हैं जहाँ पर हम अपनी फीलिंग्स को बहुत कंट्रोल पे रखते हैं, बट ड्रामा में आने के बाद हमने डिंगी सर से ये सीखा है कि कब कैसे मोमेंट में कैसे फीलिंग्स चेंज करनी चाहिए और कब दुख दिखाना चाहिए, कब गुस्सा दिखाना चाहिए, किस मोमेंट में हैप्पी होना चाहिए, कैसे फ्रैक्शन ऑफ सेकेंड में मूड अपना फीलिंग्स चेंज करना चाहिए। तो यूथ फेस्ट में आके मैंने बहुत सारे अपने फीलिंग्स चेंजेस में इंप्रूवमेंट हुआ है। ನನ್ನ ಹೆಸರು ನವ್ಯ ಅಂತ, ನಾನು 3rd BSc ಓದ್ತಾ ಇದ್ದೀನಿ. ಯೂತ್ ಫೆಸ್ಟ್ ನನಗೆ ಯಾವ ಥರ ಅಂದರೆ, ನನಗೆ ಸ್ಟಾರ್ಟಿಂಗ್ ಬಂದಿರೋದ್ರಿಂದ ನನಗೆ ಸ್ವಲ್ಪ ಪ್ರೆಷರ್ ಅಂತ ಅನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಜರ್ನಿ ತುಂಬ ಸ್ವೀಟ್ ಆಗಿತ್ತು. ಅಂದರೆ ಲೈಕ್ ತುಂಬ ಕಲಿಯೋದಿತ್ತು. ರೆಸ್ಪಾನ್ಸ್ ಅನ್ನೋದು ಹೆಂಗೆ ಮಾಡಬೇಕು ಅಥವಾ ಹೇಗೆ ಭಾವನೆಗಳನ್ನ ಬದಲಾಯಿಸಬೇಕು, ಯಾವ ಮೂಮೆಂಟಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ಪ್ರತಿಯೊಂದನ್ನು ಇಲ್ಲಿ ಕಲ್ತಿದ್ದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಪಿತಾ. ಫೈನಲ್ ಇಯರ್ BSc ಹಾರ್ಟಿಕಲ್ಚರ್ ಓದ್ತಿದ್ದೀನಿ. ನಾನು ಇವಾಗ 3 ವರ್ಷದಿಂದ ಇಂಟರ್ ಕಾಲೇಜ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮತ್ತು 2 ವರ್ಷ ಸೌತ್ ಝೋನಿಗೆ ಹೋಗಿ ಬಂದಿದ್ದೀನಿ. ಮತ್ತು ನಮಗೆ ಯೂತ್ ಫೆಸ್ಟಿಂದ ಏನು ಉಪಯೋಗ ಅಂದರೆ, ನಾವು ಸಮಾಜದಲ್ಲಿ ಏನೇನು ನಡೀತಿದೆ ಅದನ್ನು ಪಾತ್ರಗಳ ಮೂಲಕ ಜೀವಿಸೋದನ್ನ ಕಲಿತೀವಿ. ಮತ್ತು ಈಗ ಡ್ರಾಮಾಯಿಂದ ಅದರಲ್ಲಿ ಆ ಪಾತ್ರಕ್ಕೆ ಎಷ್ಟು ನಾವು ಜೀವ ತುಂಬ್ತೀವೋ ಅಷ್ಟು ಔಟ್ಪುಟ್ ಹೊರಗೆ ಚೆನ್ನಾಗಿ ಬರುತ್ತೆ. ಮತ್ತು ಕೋಚಸ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನ್ನ ಹೆಸರು ಚಿನ್ಮಯ್ ಅಂತ, ಫಸ್ಟ್ ಇಯರ್ BSc ಓದ್ತಾ ಇದ್ದೀನಿ. ಈ ಡ್ರಾಮಾ ಅನ್ನೋದು ಮೊದಲನೇದಾಗಿ ಪ್ರತಿ ಸರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ ಡ್ರಾಮಾಗೆ ಇನ್ವಾಲ್ವ್ ಮಾಡಿಸಿ ಡ್ರಾಮಾ ಏನು ಅಂತ ಹೇಳ್ಕೊಟ್ಟು ಪ್ರತಿ ರಿಹರ್ಸಲಲ್ಲೂ ಹೇಳ್ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ. ಅದೊಂದು ತುಂಬ ಖುಷಿ. ಹೆಸರು ರಚಿತಾ. ನಾನು ಫಸ್ಟ್ BSc ಹಾರ್ಟಿಕಲ್ಚರ್ ಕಲಿತಿದ್ದೀನಿ. ನಾನು ಫಸ್ಟ್ ಕಲ್ಚರಲ್ಸಲ್ಲಿ ಯಾವುದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಅಂದರೆ 6th PUC ಏನೂ ಮಾಡಿಲ್ಲ. ಸ್ಟಡೀಸ್ ಬಿಟ್ಟು ಬೇರೆ ಎಲ್ಲದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತೇಳಿ ಇದಕ್ಕೆ ಬಂದಿದ್ದೀನಿ ಯೂತ್ ಫೆಸ್ಟಿಗೆ. ನನಗೆ ಗೊತ್ತಿರಲಿಲ್ಲ ಎಷ್ಟು ಟ್ಯಾಲೆಂಟ್ ಇದೆ ಅಂತ. ಡ್ರಾಮಾಗೆ ಬಂದೆ. ನೆಕ್ಸ್ಟ್ 4 ಇವೆಂಟಲ್ಲಿದ್ದೀನಿ, ಡ್ಯಾನ್ಸ್, ಡ್ರಾಮಾ, ಸ್ಕಿಟ್, ಮೈಮಲ್ಲಿ. ಮೊದಲಿಗೆ ನಮ್ಮ ಗುರುಗಳಾದ ಡಿಂಗ್ರಿ ಸರ್ ಹಾಗೂ ಮೌಳಿ ಸರ್ ಅವರಿಗೆ ನಮಸ್ಕರಿಸುತ್ತಾ, ನಾನು 2nd BSc ಹಾರ್ಟಿಕಲ್ಚರ್ ವಿದ್ಯಾರ್ಥಿಯಾಗಿದ್ದು ಈಗ ನಾನು ಮೂಡಿಗೆರೆ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ. ಹಾಗೆ ನಾನು ನಾಟಕ ಮತ್ತು ಸ್ಕಿಟ್ಟು ಮೈಮಲ್ಲಿದ್ದೀನಿ. ಹಾಗೆ ಇದು ನನ್ನ 2ನೇ ಬಾರಿ ನಾಟಕ ಮಾಡ್ತಿರೋದು. ಈ ನಾಟಕ ಆಗಲಿ ಸ್ಕಿಟ್ಟು ಮೈಮ್ ಆಗಲಿ ಇದರಿಂದ ಏನು ಕರಿತೀವಿ ಅಂದರೆ, ನಮಗೆ ಗೊತ್ತಿಲ್ಲದಿರೋ ಟ್ಯಾಲೆಂಟ್ ನಮ್ಗಳಿರುತ್ತೆ, ಆದರೆ ಯಾರೋ ಒಬ್ಬರು ಬೇಕು ಗುರು ತುಂಬಿಸೋಕ್ಕೆ. ಹಾಗೆ ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಟ್ಯಾಲೆಂಟ್ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದು ಈ ಯೂತ್ ಫೆಸ್ಟಿಂದ ನಮಗೆ ಗೊತ್ತಾಗ. ನನ್ನ ಹೆಸರು ಭೋಜರಾಜನಗೌಡ, 3rd ಇಯರ್ BSc ತೋಟಗಾರಿಕೆ, ಮೂಡಿಗೆರೆ ಕಾಲೇಜಿಂದ. ರಂಗಭೂಮಿ ಅನ್ನೋದು ತುಂಬ ವಿಷಯಗಳನ್ನ ಕಲಿಸ್ಕೊಟ್ಟಿದೆ. ನಾವೆಲ್ಲ ರಂಗಭೂಮಿ ಅಂದರೆ, ನಾಟಕ ಅಂದರೆ ಹಳ್ಳಿ ಕಡೆ ಏನು ಮಾಡ್ತಾರೋ ಅದೇ ಅಂತ ಅಂದ್ಕೊಂಡಿದ್ವಿ. ಅದ್ರ ಬಗ್ಗೆ ಆಳವಾಗಿ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದು 15 ದಿನ ಏನು ನಮಗೆ ಕ್ಲಾಸ್ಗಳನ್ನ ತಗೊಂಡು ಯೂತ್ ಫೆಸ್ಟ್ ಅಂತ ಮಾಡಿ ಒಂದು ಹೊಸ ಅನುಭವನ ಏನು ಕೊಡ್ತಾರೋ ಅದರಿಂದ ತುಂಬಾ ಕಲ್ತಿದ್ದೀವಿ. ಈ ಆ್ಯಕ್ಟಿಂಗ್ ಅಂದರೆ ಏನೋ ಸುಮ್ಮನೆ ಮಾಡ್ಬೋದಲ್ಲ ಎಲ್ಲರೂ, ಅದೇನು ದೊಡ್ಡ ವಿಷಯ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಭಾವನೆಗಳನ್ನ ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಅಷ್ಟೇ ಅಲ್ಲದೆ ಇನ್ನೂ ಹೇಳಬೇಕು ಅಂತ ಹೋದರೆ, ಒಬ್ಬ ವ್ಯಕ್ತಿ ಒಂದು ಪಾತ್ರನ ಜೀವಿಸೋದು ಎಷ್ಟು ಕಷ್ಟ, ಅದರೊಳಗೆ ಇನ್ವಾಲ್ವ್ ಆಗೋದು ಎಷ್ಟು ಕಷ್ಟ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಪ್ರತಿಯೊಂದನ್ನು ನಮ್ಮಲ್ಲಿ ಎಂಥ ಲೋಪಗಳಿದ್ರೂ ಸಹ ಸರಿಯಾಗೋಕ್ಕೆ ಅದು ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಭಾಷೆ ಆಗಿರ್ಬೋದು, ಮತ್ತು ಹೊಸ ವಿಷಯಗಳನ್ನ ಕಲಿತಾ ಹೋದ್ವಿ, ಹಾಡುಗಳನ್ನ ಕಲಿತಾ ಹೋದ್ವಿ, ನಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಬೆರಿತಾ ಹೋದ್ವಿ. ಮೊದಲಿಗೆಲ್ಲ ಸ್ವಲ್ಪ ಮುಜುಗರ ಅನ್ನೋದೆಲ್ಲ ಭಾಳ ಇತ್ತು. ಇಲ್ಲಿ ಬಂದಮೇಲೆ ಆ ಮುಜುಗರನೆಲ್ಲ ತೊರೆದು ಎಲ್ಲರ ಜೊತೆ ಸಂತೋಷದಿಂದ ಕಾರ್ಯಕ್ರಮನೆಲ್ಲ ನಡೆಸ್ಕೊಂತ ಜೀವನದಲ್ಲಿ ಒಂದು ಇನ್ನೂ ಹೆಚ್ಚಿಗೆ ಮಾಡ್ಬೋದಲ್ಲ, ನಾವು ಯಾಕೆ ಆ್ಯಕ್ಟಿಂಗ್ ಮಾಡ್ಬಾರ್ದು, ನಮ್ಗೆ ಟ್ಯಾಲೆಂಟ್ ಇದೆಯಲ್ಲ ಅಂತ ಅನಿಸ್ತು. ಇದಕ್ಕೆಲ್ಲ ಇದು ರಂಗಭೂಮಿ ಅನ್ನೋದು ಒಂದು ಹೊಸ ಜೀವನನೇ ಕೊಡೋ ಶಕ್ತಿ ಇದೆ ಇದಕ್ಕೆ. ಇದರಿಂದ ತುಂಬಾ ಕಲಿತೀವಿ. ಈಗಿನ ಜನ್ರೇಷನ್ಗಳು ಆದಷ್ಟು ರಂಗಭೂಮಿಗೆ ಪ್ರವೇಶಿಸಬೇಕು. ಅಟ್ಲೀಸ್ಟ್ ಅವರು ಒಂದಿಷ್ಟು ಸಮಯನಾರು ರಂಗಭೂಮಿ ಅಂದರೆ ಏನು ಅಂತ ತಿಳ್ಕೋದ್ರಲ್ಲಿ ಒಂಚೂರಾರು ಆಸಕ್ತಿ ಕೊಟ್ಟರೆ
ಚೆನ್ನಾಗಿರುತ್ತೆ. ಇದರಿಂದ ನಮಗೆ ತುಂಬ ಸಹಾಯ ಆಗಿದೆ. ಅದೇ ಥರ ನಾವು ಹೆಚ್ಚೆಚ್ಚುವಾಗಿ ಕಲ್ತಿದ್ದೀವಿ. ಪ್ರತಿಯೊಂದು ವಿಷಯದಲ್ಲೂ ನಾವು ಇನ್ನೂ ಉನ್ನತ ಆಗಿದ್ದೀವಿ. ನಾನು ಕೇಳ್ಕೊಳ್ಳೋದಿಷ್ಟೇ, ರಂಗಭೂಮಿನ ಬೆಳೆಸಿ ಅಷ್ಟೇ. ನಮಸ್ಕಾರ, ನನ್ನ ಹೆಸರು ತೇಜಸ್ವಿನಿ. ನಾನು ಇವನ್ ಸ್ಪೋರ್ಟ್ಸಲ್ಲೂ ಇದ್ದೀನಿ. ಈ ಸತಿ ಫಸ್ಟ್ ಟೈಮ್ ಯೂತ್ ಫೆಸ್ಟಿಗೆ ಬಂದಿರೋದು. ಸ್ಪೋರ್ಟ್ಸ್ ಮತ್ತು ಇದಕ್ಕೆ ಕಂಪೇರ್ ಮಾಡಿದರೆ ಸ್ಪೋರ್ಟ್ಸಲ್ಲಿ ನಮ್ಮ 1 ಪಾಯಿಂಟ್ ಹೋದರೂ ನಾವು ಇನ್ನೊಬ್ಬರನ್ನ ತೊಗೊಂಬರ್ಬೋದು. ಇಲ್ಲಿ 1 ಪಾಯಿಂಟ್ ಏನಾದರೂ ಹೋಯ್ತಂದರೆ ಲೈಕ್ ಇಡೀ ಟೀಮ್ ವರ್ಕೇ ಹೋಗುತ್ತೆ. ಸೊ ಇಲ್ಲಿ ಕೋಆರ್ಡಿನೇಷನ್ ಮೋಸ್ಟ್ ಇಂಪಾರ್ಟೆಂಟು, ಟೀಮ್ ವರ್ಕ್ ಬಿಲ್ಡ್ ಆಗುತ್ತೆ ಅನ್ನೋದು ಕಲಿತೆ. ಮತ್ತು ಇದರಲ್ಲಿ ನಮ್ಮ ಈಗೋ, ಸೆಲ್ಫ್ ರೆಸ್ಪೆಕ್ಟ್ ಎಲ್ಲನೂ ಬಿಟ್ಟು ಡೆಡಿಕೇಶನಿಂದ ವರ್ಕ್ ಮಾಡಬೇಕನ್ನೋದು ನಾನು ಇದು ಜಾಸ್ತಿ ನೋಡಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಸಿಷ್ಠ ಅಂತ. ನಾನು ಯೂತ್ ಫೆಸ್ಟಿಗೆ 3ನೇ ವರ್ಷ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಫಸ್ಟ್ ಇಯರಿಂದನೂ ಮ್ಯೂಸಿಕ್ ಇವೆಂಟ್ಸ್ನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಯೂತ್ ಫೆಸ್ಟಲ್ಲಿ ನಾನು ಬಂದು ಕಲ್ತಿದ್ದೇನೆಂದರೆ, ಇಲ್ಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ನಮ್ಮೆಲ್ಲರ ಮಧ್ಯ. ಅದೊಂಥರ ಫಸ್ಟಿಗೆ ಸ್ಟ್ರೇಂಜರ್ಸ್ ಥರ ಇರ್ತೀವಿ, ಕೊನೆಗೆ ಒಂದು ಫ್ಯಾಮಿಲಿ ಆಗಿ ಹೊರಗೆ ಬರ್ತೀವಿ. ಯೂತ್ ಫೆಸ್ಟ್ ಮುಗಿದ್ರೂ ಆ ಬಾಂಡಿಂಗ್ ಮತ್ತು ಅದನ್ನು ಆ ದಿನಗಳು ಮತ್ತು ಆ ಮೆಮೊರೀಸ್ನ ನಾವು ಮರೆಯೋಕ್ಕಾಗಲ್ಲ ಅಂತ ಮೆಮೊರಿ ಕ್ರಿಯೇಟ್ ಮಾಡಿಕೊಡುತ್ತೆ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಭೂಮಿಕಾ ಅಂತ. ನಾನು ಫೈನಲ್ ಇಯರ್ ಸ್ಟೂಡೆಂಟ್. ನಂದು ಯೂತ್ ಫೆಸ್ಟ್ ಇದು 3rd ಟೈಮ್. ಎಲ್ಲರೂ ರಂಗಭೂಮಿ ಅಂದಿದ ತಕ್ಷಣ ಡ್ರಾಮಾ, ಸ್ಕಿಟ್, ಮೈಮ್ ಅದಕ್ಕೆ ಹೋಗ್ತಾರೆ. ಬಟ್ ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಡ್ರಾಮಾಗೆ ಮ್ಯೂಸಿಕ್ ಬೇಕು, ಸ್ಕಿಟ್ ಆಗಲಿ, ಮೈಮ್ ಆಗಲಿ, ಎಲ್ಲದಕ್ಕೂ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್. ನಾವು ಮ್ಯೂಸಿಕ್ ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೋತಾ ಬಂದಿದ್ದೀವಿ. ತುಂಬ ಮಜಾ ಇರುತ್ತೆ. ಯೂತ್ ಫೆಸ್ಟ್ ಅಂದರೆ ಬರೀ ಪ್ರಾಕ್ಟೀಸ್ ಮಾಡೋದು ಆ ಥರ ಇರಲ್ಲ. ನಾವು ಒಟ್ಟಿಗೆ ಬೆರಿತೀವಿ, ಎಲ್ಲರ ಜೊತೆ ಇರ್ತೀವಿ ಆ್ಯಂಡ್ ತುಂಬ ಫನ್ ಇರುತ್ತೆ. ಸೊ ನಾನು ಜಾಸ್ತಿ ಕಲ್ತಿದ್ದೀನಿ ಯೂತ್ ಫೆಸ್ಟ್ನಿಂದ. ಎಲ್ಲರ ಜೊತೆ ಮಾತಾಡೋದಾಗಲಿ ಅಥವಾ ಊಟ ಮಾಡೋದಾಗಲಿ, ಒಟ್ಟಿಗೆ ಮಾಡೋದು. ಆಮೇಲೆ ತುಂಬ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಕವನ. 3rd ಇಯರ್ BSc ಹಾರ್ಟಿಕಲ್ಚರ್ ಓದ್ತಾ ಇದ್ದೀನಿ. ನಾನು ಯೂತ್ ಫೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇದು 3rd ಇಯರ್. ಆ್ಯಂಡ್ ಯೂತ್ ಫೆಸ್ಟ್ ಅಂದರೆ ಬರೀ ಕಾಂಪಿಟೇಷನ್ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ತುಂಬ ಕಲ್ತಿದ್ದೀವಿ. ರಂಗಮಂದಿರ ಅಂದರೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಜಸ್ಟ್ ಆ್ಯಕ್ಟಿಂಗ್ ಅಂದರೆ ಮೂವಿಲಿ ಹೆಂಗಿರುತ್ತೋ ಆ ಥರ ಆ್ಯಕ್ಟಿಂಗ್ ಅಂದ್ಕೊಂಡಿದ್ದೆ. ಬಟ್ ರಂಗಮಂದಿರದಲ್ಲಿ ಆ್ಯಕ್ಟಿಂಗ್ ಅಂದ್ರೇ ಬೇರೆ ಅಂತ, ಮೀನ್ಸ್ ಭಾವನೆಗಳನ್ನೆಲ್ಲ ಹೆಂಗೆ ತೋರಿಸೋದು ಅಂತ ತುಂಬ ಕಲ್ತಿದ್ದೀವಿ. ಮತ್ತು ಯೂತ್ ಫೆಸ್ಟಿಂದ ಕಾನ್ಫಿಡೆನ್ಸ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆನ್ಸ್ ಅಂತ ಗೊತ್ತಾಗುತ್ತೆ. ನಾವು ಟೈಮ್ನ ತುಂಬ ಈಸಿಯಾಗಿ ತೊಗೊಂಡಿರ್ತೀವಿ, ತುಂಬ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ನಾರ್ಮಲ್ ಡೇಸಲ್ಲಿ. ಬಟ್ ಯೂತ್ ಫೆಸ್ಟಿಗೆ ಬಂದಮೇಲೆ ಒಂದೊಂದು ಮಿನಿಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ನಮಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಅಂತ. ನಾನು 3rd BSc ಹಾರ್ಟಿಕಲ್ಚರ್ ಓದ್ತಿದ್ದೀನಿ. ನಂದು ಇದು 2nd ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಯೂತ್ ಫೆಸ್ಟಲ್ಲಿ. ಯೂತ್ ಫೆಸ್ಟ್ ಅಂತ ಅಂದರೆ ಬರೀ ಪಾರ್ಟಿಸಿಪೇಟ್ ಮಾಡೋದು, ಕಾಂಪಿಟೇಷನ್ ವಿನ್ ಆಗೋದಂತ ಅಷ್ಟೇ ಅಲ್ಲ. ಎಲ್ಲರ ಜೊತೆ ಬೆರೆಯೋದು, ಜೂನಿಯರ್ಸ್ ಪರಿಚಯ ಇರೋಲ್ಲ, ಜೂನಿಯರ್ಸು ಸೀನಿಯರ್ಸ್ ಎಲ್ಲರ ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಹೊಸ ಕೋಚ್ಗಳು, ಹೊಸ ಏನೇನೋ ಹೊಸದೇನೇನೋ ಕಲಿತೀವಿ. ಬರೀ ಕಾಲೇಜ್ ಅಂತಂದರೆ ಬರೀ ಓದೋದು ಅದು ಇದು ಅಂತ ಇರುತ್ತೆ. ಪ್ಲಸ್ ನಾನು ಸ್ಪೋರ್ಟ್ಸಿಗೆ ಬೇರೆ ಹೋಗ್ತಿದ್ದೆ. ಈಗ ಸ್ಪೋರ್ಟ್ಸ್ನ ಮತ್ತು ಯೂತ್ ಫೆಸ್ಟ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಈಗ ಸ್ಪೋರ್ಟ್ಸಿಗೆ ಕಂಪೇರ್ ಮಾಡಿದ್ರೆ ಯೂತ್ ಫೆಸ್ಟ್ ಅಂದರೆ ಮತ್ತೂ ಕಷ್ಟ ಆಗುತ್ತೆ ಕಲಿಯೋಕ್ಕೆ. ಬಟ್ ಆದರೆ ಎಂಜಾಯ್ ಮಾಡ್ತಾ ಕಲಿತಾ ಇದ್ದೀವಿ. ಏನೋ ಒಂಥರ ಹೊಸ ಹುರುಪು ಸಿಗುತ್ತೆ ಯೂತ್ ಫೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ. ನನಗೆ ಅದರಲ್ಲೂ ಆ್ಯಕ್ಟರ್ ಆಗಬೇಕನ್ನೋ ಡ್ರೀಮ್ ಭಾಳ ಇದೆ. ಸೊ ಇದೊಂಥರ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನಿಸುತ್ತೆ ನನಗೆ. ಮುಂದಿನ ನನ್ನ ಭವಿಷ್ಯಕ್ಕೋಸ್ಕರ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ತುಳಸಿ. 3rd ಇಯರ್ BSc ಹಾರ್ಟಿಕಲ್ಚರ್ ಓದ್ತಾ ಇದ್ದೆ. ಇದು ನನ್ನ 3ನೇ ಸತಿ ಪಾರ್ಟಿಸಿಪೇಷನ್ನು. 2 ವರ್ಷದಿಂದ ಬರೀ ಪೇಂಟಿಂಗಲ್ಲಿ ಅಷ್ಟೇ ಪಾರ್ಟಿಸಿಪೇಷನ್ ಮಾಡ್ತಿದ್ದೆ. ಈ ಸರಿ ಮ್ಯೂಸಿಕಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಮತ್ತು ಯೂತ್ ಫೆಸ್ಟಲ್ಲಿ ಈ ಸತಿ ಡ್ರಾಮಾದಲ್ಲಿ ಫುಲ್ ಚಿಕ್ಕ ಮೀನ್ಸು ಎಕ್ಸ್ಪ್ರೆಷನ್ಸ್ ಆಗಲಿ ಎಲ್ಲ ಹೊಸದಾಗಿ, ಅಂದರೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಎಲ್ಲ ಇತ್ತು. ಎಲ್ಲರ ಜೊತೆ ಹೊಂದಾಣಿಕೆ, ಎಲ್ಲರ ಜೊತೆ ಬೆರೆಯೋದು, ಟೈಮ್ ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿದೆ ಯೂತ್ ಫೆಸ್ಟಲ್ಲಿ. ಹಾಯ್, ನನ್ನ ಹೆಸರು ತೇಜಸ್ವಿನಿ ಅಂತ. ಫಸ್ಟ್ BSc ಹಾರ್ಟಿಕಲ್ಚರ್ ಕಾಲೇಜ್ ಆಫ್ ಮೂಡಿಗೆರೆಯಲ್ಲಿ ಓದ್ತಿರೋದು. ನಾನು ಫಸ್ಟ್ ಟೈಮ್ ಯೂತ್ ಫೆಸ್ಟಿಗೆ ಬಂದಿರೋದ್ರಿಂದ ಇಲ್ಲಿ ಏನಂತ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ನಾವೆಲ್ಲ ಒಂದಾಗಿರೋದು ಮತ್ತು ಸರ್ ಜಡೆ ಎಲ್ಲ ಬೆರೆತು ಒಂದಾಗಿ ಎಲ್ಲ ಕಲಿತ್ವಿ. ಮತ್ತು ದೊಡ್ಡವರು ಮತ್ತು ಚಿಕ್ಕವರು ಅಂತ ಏನೂ ಮೇಲೂ ಕೀಳಿಲ್ಲ, ಎಲ್ಲರ ಜೊತೆ ಒಂದಾಗಿದ್ವಿ ಅಷ್ಟೇ. ನನ್ನ ಹೆಸರು ದಿವ್ಯಾ. ನಾನು ಫಸ್ಟ್ ಇಯರ್ BSc ಹಾರ್ಟಿಕಲ್ಚರ್ ಆಫ್ ಮೂಡಿಗೆರೆಯಿಂದ ಬಂದಿದ್ದೀನಿ. ನಾನು ಯೂತ್ ಫೆಸ್ಟಿಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿರೋದು. ಇಲ್ಲಿ ಫ್ಯಾಮಿಲಿಯಾಗಿ ಹೆಂಗೆ ಇರಬೇಕು, ಫ್ರೆಂಡ್ಸ್ ಜೊತೆ ಹೆಂಗಿರಬೇಕು, ಸೀನಿಯರ್ಸ್ ಜೂನಿಯರ್ಸ್ ಅಂದರೆ ಭೇದ ಭಾವ ಇಲ್ಲದೆ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದು ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶುಭ. ನಾನು 2nd BSc ಓದ್ತಾ ಇದ್ದೀನಿ, ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೂಡಿಗೆರೆ. ನಾನು ಫಸ್ಟ್ ಇಯರಲ್ಲಿ ಕಲ್ಚರಲ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಡ್ಯಾನ್ಸ್ಗೋಸ್ಕರ ಬಂದೆ. ಬಟ್
ನಾನು ಹಾಡ್ಬೋದು ಅಂತ ಯೂತ್ ಫೆಸ್ಟ್ ಗೊತ್ತಾಯಿತು. ಈಗ ಈ ಇಯರಲ್ಲಿ ಸಾಂಗ್ ಮತ್ತು ಡಿಬೇಟಲ್ಲಿದ್ದೀನಿ. ಡಿಬೇಟ್ ಲೈಕ್ ನನ್ನ ಲ್ಯಾಂಗ್ವೇಜ್ಗೋಸ್ಕರ ಇಂಪ್ರೂವ್ಮೆಂಟ್, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವತ್ತೂ ಮಾಡಿಲ್ಲ. ಸೊ ಕಲಿಸುತ್ತೆ ಯೂತ್ ಫೆಸ್ಟಲ್ಲಿ, ಆ್ಯಂಡ್ ಇಲ್ಲೊಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ. ಹಾಗೆ ನಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದನ್ನ ತೋರಿಸುತ್ತೆ.